ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮಗೆ ಪ್ರತ್ಯಕ್ಷವಾಗಿ ಕಾಣುವ ದೇವರು ಅಂದರೆ ಸೂರ್ಯ ಭಗವಾನ್. ಸೂರ್ಯ ದೇವರ ಜನ್ಮದಿನವನ್ನು ರಥಸಪ್ತಮಿ ಅಂತ ಆಚರಣೆ ಮಾಡಿಕೊಳ್ತೀವಿ. ರಥಸಪ್ತಮಿ ದಿನ ಬಿಡಿಸಬೇಕಾದಂತಹ ರಂಗೋಲಿ ಇದು. 2024 ಈ ವರ್ಷ ರಥಸಪ್ತಮಿ ಯಾವಾಗ, ರಥಸಪ್ತಮಿ ವಿಶೇಷತೆ ಏನು, ಅವತ್ತು ಯಾವ ಕೆಲಸ ಮಾಡಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಜೀವನದಲ್ಲಿ ಸೂರ್ಯದೇವನ ಪ್ರಭಾವ ಜಾಸ್ತಿನೇ ಇರುತ್ತೆ. ಸೂರ್ಯದೇವರ ಕರುಣೆ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಯಾವುದೇ ತರಹ ಅನಾರೋಗ್ಯ ಸಮಸ್ಯೆ ನಮಗೆ ಬರದು. ಸೂರ್ಯದೇವರ ಅತಿ ಮುಖ್ಯವಾದ ಹಬ್ಬ ಅಂದರೆ ಅದು ರಥಸಪ್ತಮಿ. ರಥಸಪ್ತಮಿ ದಿನ ಸೂರ್ಯದೇವರು ಅತಿ ಶಕ್ತಿಯುತ ಕಿರಣಗಳನ್ನು ಇಡೀ ಪ್ರಪಂಚದ ಮೇಲೆ ಕರುಣೆ ಆಶೀರ್ವಾದದಿಂದ ಪ್ರಸಾರ ಮಾಡುತ್ತಾರೆ ಎಂದು ನಂಬಿಕೆ. ಅದಕ್ಕೆ ರಥಸಪ್ತಮಿ ದಿನ ನಾವು ಭಕ್ತಿ ಶ್ರದ್ಧೆಯಿಂದ ಸೂರ್ಯದೇವರಿಗೆ ಪೂಜೆ ಮಾಡಿದರೆ ಗತ ಜನ್ಮದ ಪಾಪಗಳ ನಿವಾರಣೆ ಅಲ್ಲದೆ ಜಾಸ್ತಿ ದಿನಗಳಿಂದ ಇರುವಂತಹ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಆದರೆ ಸೂರ್ಯದೇವರಿಗೆ ಎಷ್ಟೋ ಇಷ್ಟವಾದ ಮಾಸ ಮಾಘ ಮಾಸ. ಈ ಮಾಘ ಮಾಸದಲ್ಲಿ ಪ್ರತಿ ಭಾನುವಾರ ಸೂರ್ಯದೇವರನ್ನು ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡಬಹುದು. ಈ ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದಂದು ಸೂರ್ಯದೇವರ ಜನ್ಮದಿನ. ಆ ದಿನ ನಾವು ರಥಸಪ್ತಮಿ ಆಚರಣೆ ಮಾಡಬೇಕು. ಈ ವರ್ಷ ಮಾಘ ಮಾಸದಲ್ಲಿ ಶುಕ್ಲಪಕ್ಷ ಸಪ್ತಮಿ ತಿಥಿ ಫೆಬ್ರವರಿ 15 ಗುರುವಾರ ಸಂಜೆ 4 ಗಂಟೆಗೆ ಪ್ರಾರಂಭವಾಗುತ್ತದೆ. ಫೆಬ್ರವರಿ 16 ಶುಕ್ರವಾರ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತದೆ. ನಾವು ಈ ಹಬ್ಬವನ್ನು ಸೂರ್ಯೋದಯ ಸಮಯದಲ್ಲಿ ಸಪ್ತಮಿ ತಿಥಿ ಇರುತ್ತದೋ ಆ ದಿನ ರಥಸಪ್ತಮಿ ಆಚರಣೆ ಮಾಡಬೇಕು. ಅಂದರೆ ಶುಕ್ರವಾರ 16ನೇ ತಾರೀಕು ರಥಸಪ್ತಮಿ ಆಚರಣೆ ಮಾಡಬೇಕು. ಪ್ರತಿದಿನ ಸೂರ್ಯದೇವರನ್ನು ಪೂಜಿಸಿದರೆ ಅನಾರೋಗ್ಯದ ಸಮಸ್ಯೆಗಳು ಬರುವುದಿಲ್ಲ. ಮುಖ್ಯವಾಗಿ ಮಾಘ ಮಾಸದಲ್ಲಿ ಪ್ರತಿದಿನ ಸೂರ್ಯೋದಯ ಸಮಯದಲ್ಲಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡುವುದು, ಸೂರ್ಯ ನಮಸ್ಕಾರ ಮಾಡುವುದು, ಆದಿತ್ಯ ಪಠಣವನ್ನು ಪಠಿಸುವುದು, ಈ 3 ಮಾಡುವುದರಿಂದ ಅನಾರೋಗ್ಯ ಸಮಸ್ಯೆ ಇದ್ದರೆ ದೂರಾಗುತ್ತದೆ. ನೀವು ಪ್ರತಿದಿನ ಮಾಡಲು ಸಾಧ್ಯವಿಲ್ಲ ಅಂದರೆ ಮಾಘ ಮಾಸದ ಭಾನುವಾರದ ದಿನ ತಪ್ಪದೆ ಮಾಡಬೇಕು. ಸೂರ್ಯದೇವರನ್ನು ಆದಿತ್ಯ ಅಂತಾರೆ. ಆದಿತ್ಯ ಹೃದಯ ಪಠಿಸುವುದರಿಂದ ಅನಾರೋಗ್ಯ ಸಮಸ್ಯೆ ದೂರವಾಗುತ್ತದೆ. ಮಾಘ ಮಾಸದಲ್ಲಿ ಅಲ್ಲದೆ ಪ್ರತಿದಿನ ಪಠಿಸಬಹುದು ಅಥವಾ ಟಿವಿ ಫೋನ್ನಲ್ಲಿ ಕೇಳಬಹುದು. ಸೂರ್ಯದೇವರು 7 ಕುದುರೆ ರಥದ ಮೇಲೆ ದಕ್ಷಿಣಾಯನ ಮುಗಿಸಿ ಪೂರ್ವೋತ್ತರದ ಕಡೆ ಪ್ರಯಾಣ ಮಾಡುತ್ತಾರೆ ಅಂತ ನಂಬಿಕೆ. ಮಾಘ ಸಪ್ತಮಿ ಅಂದರೆ ರಥಸಪ್ತಮಿಯಿಂದ ಬರುವಂಥ 6 ಮಾಸಗಳು ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತಾರೆ. ಭೂಮಿ ಮೇಲೆ ಜೀವರಾಶಿಗಳು ಆರಾಮಾಗಿ ಜೀವನ ಮಾಡುತ್ತಾರೆ ಅಂದರೆ ಅದಕ್ಕೆ ಕಾರಣ ಸೂರ್ಯದೇವರು. ಈ ಕಾರಣಕ್ಕಾಗಿ ಸೂರ್ಯದೇವರನ್ನು ಕಾಣಿಸೋ ದೇವರು ಅಂತಾರೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸೂರ್ಯದೇವರ ಪೂಜೆ ಮಾಡುವುದು ಎಷ್ಟೋ ವಿಶೇಷ. ಸೂರ್ಯನ 7 ಕುದುರೆಗಳು 7 ವಾರಕ್ಕೆ ಸಂಕೇತಗಳು. 7 ಕುದುರೆಗಳನ್ನು ವೇದ ಛಂದಸ್ಸು ಅಂತಾರೆ. ಸೂರ್ಯದೇವರು ಒಂದೊಂದು ಹೆಸರಿನಲ್ಲಿ 12 ಮಾಸದಲ್ಲಿ 12 ಹೆಸರಿನಲ್ಲಿ ಸಂಚಾರ ಮಾಡುತ್ತಾರೆ. ಆ ಥರ ಮಾಘ ಮಾಸದಲ್ಲಿ ಅರ್ಘ್ಯ ಅನ್ನೋ ಹೆಸರಿನಲ್ಲಿ ಸಂಚಾರ ಮಾಡುತ್ತಾರೆ. ಮಾಘ ಅಂದರೆ ಪಾಪ ಇಲ್ಲದೆ ಇರುವುದು ಅಂತ ಅರ್ಥ. ಪುಣ್ಯವನ್ನು ಪ್ರಸಾದ ಮಾಡುವುದು ಈ ಮಾಸ. ಹಾಗಾಗಿ ಈ ಮಾಸದ ಮಾಘ ಮಾಸ ಅಂತಾರೆ. ಅರ್ಘ್ಯಪತ್ರ ಅಂದರೆ ಜಿಲ್ಡಿ ಪತ್ರ. ಹಾಗಾಗಿ ರಥಸಪ್ತಮಿ ದಿನ ತಲೆ ಮೇಲೆ ಭುಜಗಳ ಮೇಲೆ ಅರ್ಘ್ಯಪತ್ರ ಜಿಲ್ಡಿ ಎಲೆಗಳನ್ನು ಇಟ್ಟುಕೊಂಡು ಹಾಗೆ ಅರ್ಘ್ಯಫಲ ಅಂದರೆ ಬಾರೆಕಾಯಿ, ಅದಕ್ಕೆ ಬಾರೆಕಾಯಿಯನ್ನು ಜಿಲ್ಡಿ ಎಲೆಗಳ ಮೇಲೆ ಇಟ್ಟು ತಲೆ ಸ್ನಾನವನ್ನು ಮಾಡಬೇಕು. ಅರ್ಘ್ಯಫಲವನ್ನು ಸೂರ್ಯದೇವರು ಅಂದುಕೊಂಡು ಸಿಕ್ತೆಕಾಯಿಯಿಂದ ರಥವನ್ನು ಮಾಡಿ ಆ ರಥದಲ್ಲಿ ಅರ್ಘ್ಯಫಲವನ್ನು ಇಟ್ಟು ಸೂರ್ಯದೇವರನ್ನು ಆಹ್ವಾನ ಮಾಡುತ್ತಾ ಪೂಜೆ ಮಾಡ್ಕೋಬೇಕು. ಸೂರ್ಯದೇವರ ಅನುಗ್ರಹವನ್ನು ಪಡೆದುಕೊಂಡರೆ ಅನಾರೋಗ್ಯ ಸಮಸ್ಯೆ ಬರುವುದಿಲ್ಲ. ಹಾಗೆ ಆ ದಿನ ನಮ್ಮ ಮನೆಯ ಹೊಸ್ತಿಲ ಮುಂದೆ ಏಕಚಕ್ರ ರಥದ ರಂಗೋಲಿಯನ್ನು ಬಿಡಿಸಬೇಕು. ಹಾಗೆ ಸೂರ್ಯದೇವರಿಗೆ ಹಲ್ಲು ಇರುವುದಿಲ್ಲ ಅಂತ ಹೇಳ್ತಾರೆ. ನೈವೇದ್ಯಕ್ಕೆ ಪರಮಾನ್ನವನ್ನು ಮಾಡಿ ಅದಕ್ಕೆ ಯಾವುದೇ ಕಾಳುಗಳನ್ನು ಹಾಕದೆ ನುಣ್ಣಗೆ ಬೇಯಿಸಿ ಸಿಕ್ತೆಕಾಯಿ ಸೊಪ್ಪಿನಲ್ಲಿ ಸೂರ್ಯದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಬೇಕು.
ಸೂರ್ಯದೇವರಿಗೆ ಇಷ್ಟವಾದ ಗೋಧಿ ದೀಪವನ್ನು ಹಚ್ಚಬೇಕು. ಸೂರ್ಯ ನಮಸ್ಕಾರ ಮಾಡುವುದು, ಆದಿತ್ಯ ಹೃದಯ ಪಠಿಸುವುದು, ಅರ್ಘ್ಯವನ್ನು ಅರ್ಪಿಸುವುದು ಮಾಡಬೇಕು. ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.